ಅದೇ ಭೇಟಿ ಆಗಿದ್ವಿ. ಭೇಟಿ ಆದಾಗ ಈಗ ಅವ್ರಿಗೆ ನಿನ್ನೆ ಸಾಯಂಕಾಲ ನೈಟ್ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಅವ್ರ ಮೇಲೆ ಅವ್ರು ಹೇಳಿದರು. ಈಗ ಹೇಳಿದರು ನನಗೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಪೊಲೀಸವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಲ್ಲೆ ಮಾಡಿ ಪೂರ್ತಿ ಲೆಫ್ಟ್ ಸೈಡ್ ಕಾಲಿಗೆ ಪೂರ್ತಿ ಅವ್ರಿಗೆ ನಡಿಲಿಕ್ಕೆ ಆಗ್ತಾಯಿಲ್ಲ, ಆ ಥರ ಹಲ್ಲೆ ಮಾಡಿದ್ದಾರೆ. ಮತ್ತು ಅವ್ರ ಮೇಲೆ FIR ಮಾಡಿದ್ದಾರೆ. ಹಲ್ಲೆ ಮಾಡಿ ಅವ್ರ ಹತ್ರ ಯಾವನೋ ಪೆನ್ ಡ್ರೈವ್ ಇತ್ತಂತೆ, ಮತ್ತು ಏನೋ ಡಾಕ್ಯುಮೆಂಟ್ಸ್ ಇದ್ವಿ, ಅವನ್ನೆಲ್ಲವೂ ಹಲ್ಲೆ ಮಾಡಿ ಅವನು ಕಸ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ಇದು ಮಾಡಿಕೊಂಡು ಪೂರ್ತಿ ಬೆತ್ತಲೆ ಮಾಡಿ ವಿಡಿಯೋ ಮಾಡಿ, ನೀನೇನಾದರೂ ಆ ಡಾಕ್ಯುಮೆಂಟ್ ಇದು ಪೆನ್ ಡ್ರೈವ್ ಕೊಡಲಿಲ್ಲ ಅಂತಂತಂದರೆ ನಾವು ಇದನ್ನು ಪೂರ್ತಿ ನಿನ್ನ ವಿಡಿಯೋನ ಸೋಷಿಯಲ್ ಮೀಡ್ಯಾದಲ್ಲಿ ಕೊಟ್ಟು ನಿನ್ನ ಮಾನ ಮರ್ಯಾದೆಲ್ಲ ಹರಾಜು ಹಾಕ್ತೀನಿ ಅಂತ ಅವ್ರಿಗೆ ಅವ್ರಿಗೆ ಹೆದರಿಸಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳಿಗೆಲ್ಲ ಹೆಬ್ಬಟ್ ಸಿಗ್ನೇಚರ್ ತೊಗೊಂಡಿದ್ದಾರೆ. ಅದು ಅನ್ಕಾನ್ಷಿಯಸ್ ಸ್ಟೇಜಲ್ಲಿ ಅವ್ರ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡಿದ್ದಾರೆ ಅಂತ ಈಗ ಅವ್ರು ತಾನೇ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಏನಿದೆ ಅದನ್ನೆಲ್ಲ ನಾವು ಮಾಡ್ತೀವಿ. ಈಗ ಪ್ರೊಡ್ಯೂಸ್ ಮಾಡೋದು ಟೈಮಲ್ಲಿ ಈಗ ಇವತ್ತು ಅಥವಾ ನಾಳೆಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಇದು ಆಗುತ್ತೆ ಅಂತ. ಪೊಲೀಸವರೇ ತೊಗೊಂಡಿದ್ದಾರೆ. ಅವ್ರ ಮೇಲೆ ಈಗ ಪೊಲೀಸರ ಕರ್ತವ್ಯಕ್ಕೆ ಧಕ್ಕೆ ಮಾಡಿದ್ದಾರೆ ಅಂಥೇಳಿ, ಅಡ್ಡಿಪಡಿಸಿದ್ದಾರೆ ಅಂತ, ಮತ್ತು ಈ ದೊಂಬಿ ಇದು ಮಾಡಿದ್ದಾರೆ ಅಂಥೇಳಿ ಕೇಸ್ ಮಾಡಿದ್ದಾರೆ ಅವ್ರ ಮೇಲೆ. ಆರೋಗ್ಯ ಸ್ಥಿತಿ ಅವ್ರಿಗೆ ಮಾತಾಡೋ ಇದರಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಸುಸ್ತಾಗಿದ್ದಾರೆ ಮತ್ತು ನಡಿಲಿಕ್ಕೂ ಆಗ್ತಾಯಿಲ್ಲ ಕಾಲಲ್ಲಿ. ನೋಡೋಣ ಏನು ಇದು ಆಗುತ್ತೆ ಅಂತ. ಅದು ಹೇಳ್ತೇನೆ ಅಂತ ಹೇಳಿದ್ದಾರೆ, ಯಾವಾಗ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಹೇಳ್ತೇನೆ ಅಂತ ಹೇಳಿದ್ದಾರೆ. ಇದೆ, ಆದರೆ ಅದು ಕೆಲವೊಂದು ಟೈಮಲ್ಲಿ ಹಾಸ್ಪಿಟಲೆಲ್ಲ ಅಡ್ಮಿಟ್ ಇದ್ದ ಟೈಮಲ್ಲಿ ಕೆಲವೊಂದು ಎಕ್ಸೆಪ್ಷನ್ ಟೈಮ್ ತೊಗೊಂಡು ಮಾಡ್ಬೋದು. ಅದೇನು ತೊಂದರೆ ಇಲ್ಲ, ಮಾಡ್ಬೋದು. ಉಮಾಶಂಕರ್ ಅಂತ. ಇವತ್ತು ಪುನೀತ್ ಕೆರೆಹಳ್ಳಿಯವರನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಈ ಪ್ರಸಂಗದಲ್ಲಿ ಅವರನ್ನು ಭೇಟಿ ಮಾಡಿದಾಗ ನಮಗೆ ಆಶ್ಚರ್ಯ ಅನಿಸ್ತಾ ಇದೆ. ನಿನ್ನೆ ಏನು ಅಕ್ರಮವಾಗಿ ರಾಜಸ್ಥಾನದಿಂದ ನಮ್ಮ ಬೆಂಗಳೂರಿಗೆ ಏನು ಅಕ್ರಮವಾಗಿ ಮಾಂಸ ಸಾಗಾಟನೆ ಆಗ್ತಾಯಿತ್ತು, ಆ ಪ್ರಕರಣವನ್ನು ಅವರು ಭೇದಿಸಿದರು. ಆದರೆ ದುರ್ದೈವ ಅಂತೇಳಿದ್ರೆ, ಯಾರು ಈ ಅಕ್ರಮ ಏನು ಮಾಂಸ ಸಾಗಾಟೆಯನ್ನು ಮಾಡ್ತಾಯಿದ್ರು ಅವ್ರ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಯಾರು ಅಕ್ರಮ ಸಾಗಾಟವನ್ನು ಮಾಡ್ತಾಯಿದ್ರು ಅವರು ಅಲ್ಲಿದ್ದರು, ಅವರು ಪೊಲೀಸರಿಗೆ ಅಡ್ಡಿಪಡಿಸ್ತಾ ಇದ್ರು. ಅವರು ಫುಡ್ ಇನ್ಸ್ಪೆಕ್ಟರ್ ಬಂದಾಗ ಫುಡ್ ಇನ್ಸ್ಪೆಕ್ಟ್ರಿಗೆ ಏಕವಚನದಿಂದ ಮಾತಾಡಿ ಅವರನ್ನು ಹೋಗಾಚೆ ಅಂತ ಹೇಳ್ತಾಯಿದ್ರು. ಪೊಲೀಸರಿಗೂ ಅಡ್ಡಪಡಿಸ್ತಾ ಇದ್ರು, ಸಾರ್ವಜನಿಕರಿಗೂ ಅಡ್ಡಪಡಿಸ್ತಿದ್ರು. ಆದರೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸೋದ್ರಿಂದ ಯಾವುದೇ ಪ್ರಕರಣವನ್ನು ದಾಖಲು ಮಾಡಲಿಲ್ಲ. ಅಷ್ಟೇ ಅಲ್ಲ, ರೈಲ್ವೆ ಪೊಲೀಸವರು ಬಂದು ಅಲ್ಲಿ ರೈಲ್ವೆ ಪೊಲೀಸವರು ಹೇಳಿದ್ರು, ಆ ಚಲನ್ನ ಸ್ಲಿಪ್ಪನ್ನು ನೋಡಿ, ಅದರ ಡಾಕ್ಯುಮೆಂಟ್ ವೋಚರ್ಸನ್ನು ನೋಡಿ, ಆ ಡಾಕ್ಯುಮೆಂಟಲ್ಲಿ ಫಿಶ್ ಅಂತೇಳಿ ಫಿಶ್ ಅಂತೇಳಿ ಉಲ್ಲೇಖ ಇದೆ, ಅದ್ರ ಸಿಂಬಾಲ್ ಇದೆ. ಆದರೆ ಅಲ್ಲಿರುವಂಥದ್ದು ಮೀಟ್ ಇದೆ. ಸ್ವತಃ ರೈಲ್ವೆ ಪೊಲೀಸವರೇ ಅದರಲ್ಲಿ ಸ್ಮಗ್ಲಿಂಗ್ ಅಂತೇಳಿ ಹೇಳಿದ್ದಾರೆ. ಹೀಗಿರುವಾಗ ಸ್ಮಗ್ಲಿಂಗ್ ಮಾಡಿದಂಥ ಸ್ಮಗ್ಲರನ್ನು ಅವ್ರ ಮೇಲೆ ಯಾವುದೇ FIR ಆಗಲಿಲ್ಲ, ಅವರನ್ನು ಅರೆಸ್ಟ್ ಆಗಲಿಲ್ಲ. ಆದರೆ ಕಳೆದ 6 ತಿಂಗಳಿಂದ ಅಲ್ಲಿನ ಸ್ಥಳೀಯ ಮುಸಲ್ಮಾನರು ಫುಡ್ ಇನ್ಸ್ಪೆಕ್ಟ್ರಿಗೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಆಮೇಲೆ ಅದೇ ರೀತಿಯಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟರ್ ಅವರಿಗೆ, BBMP ಅವರಿಗೆ, ಪೊಲೀಸರವರಿಗೆ ಕಂಪ್ಲೇಂಟ್ ಕೊಟ್ಟರು ಸಹ ಅವ್ರ ಮೇಲೆ ಯಾವುದೇ FIR ಆಗಲಿಲ್ಲ. ಅಂದರೆ ಅದ್ರ ಮೇಲೆ ಯಾವುದೇ ತನಿಖೆ ಇದು ಮಾಡಲಿಲ್ಲ. ಅದ್ರ ಬದಲಾಗಿ ನಿನ್ನೆ ಅದನ್ನು ಬಹಿರಂಗಪಡಿಸಿದ್ದಕ್ಕಾಗಿ ಅಲ್ಲಿನ ಏನು ಸ್ಥಳೀಯ ಮುಸ್ಲಿಂ ವ್ಯಾಪಾರಸ್ಥರಿದ್ದಾರೆ, ಹಿಂದೂ ಕಾರ್ಯಕರ್ತರಿದ್ದಾರೆ, ಹಿಂದೂ ನಾಯಕರಿದ್ದಾರೆ, ಅವ್ರ ಮೇಲೆ FIR ದಾಖಲು ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಮತ್ತು ಈಗಾಗಲೇ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಇದು ಏನಂತೇಳಿದರೆ ಒಂದು ಕಾನೂನು ಬಾಹಿರ ಮಾನವ ಹಕ್ಕುಗಳ ಉಲ್ಲಂಘನೆ. ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಸ್ಮಗ್ಲಿಂಗ್ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಅಂತೇಳಿ ಇವತ್ತು ಅನ್ನಿಸ್ತಾ ಇದೆ. ನಾವು ಇವತ್ತು ಈ ಸರ್ಕಾರದ ತನಿಖೆ ಮೇಲೆ ಯಾವುದೇ ವಿಶ್ವಾಸ ಇಲ್ಲ. ಯಾಕೆಂದರೆ FSSAI ಅವರು ಸ್ಯಾಂಪಲ್ ತೆಗೆದುಕೊಳ್ಳುವಾಗ ಸ್ಯಾಂಪಲನ್ನು ರ್ಯಾಂಡಮ್ ಆಗಿ ತೆಗೆದುಕೊಳ್ಬೇಕು. ಯಾವುದು ಅಲ್ಲಿ ಸ್ಮಗ್ಲರ್ ಇದ್ದಾನೆ ಅವನು ಯಾವ ಬಾಕ್ಸ್ ಇದು ಆ ಸ್ಯಾಂಪಲ್ ತೆಗೆದುಕೊಳ್ಬೇಕು, ಅವನು ಹೇಳಿದ್ದನ್ನು ಇವರು ತೆಗೆದುಕೊಳ್ತಾ ಇದ್ರು. ಒಂದು ರೀತಿಯಲ್ಲಿ ಇವತ್ತು ಆ ಸ್ಮಗ್ಲರ್ ಅಣತಿಯಂತೆ ರಾಜ್ಯ ಸರ್ಕಾರ ತನಿಖೆ ಮಾಡ್ತಾ ಇದೆಯಾ? ಖಂಡಿತವಾಗಿ ರಾಜ್ಯ ಸರ್ಕಾರದ ತನಿಖೆಯಿಂದ ಇದು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕವಾದಂಥ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಇದು ದೊಡ್ಡ ಸ್ಮಗ್ಲಿಂಗ್ ಇದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಚೆನ್ನೈಯಲ್ಲಿ 2018ರಲ್ಲಿ 1500 kg ಈ ಥರ ಡಾಗ್ ಮೀಟ್ ಬಂದಿರುವಂಥದ್ದು. ಅದೇ ರೀತಿ 20 ಟನ್ನು ಕಲ್ಕತ್ತಾ ರೈಲ್ವೆ ಸ್ಟೇಷನಲ್ಲಿ, ಹೀಗೆ ಭಾಳಷ್ಟು ಕಡೆಗಳಲ್ಲಿ ನಡೀತಾ ಇದೆ. ಅನೇಕ ಮಾಧ್ಯಮಗಳು 6 ತಿಂಗಳ ಹಿಂದೆ ಕಳಪೆ ಗುಣಮಟ್ಟದ ಈ ಒಂದು ಮೀಟ್ಗಳು, ಮಾಂಸಗಳು ಬರ್ತಾ ಇದೆ ಅಂತೇಳಿ ವರದಿ ಮಾಡಿದೆ. ಇದು ಸರ್ಕಾರದ ಒಂದು ಕುಮ್ಮಕ್ಕಿದೆ ಅಂತೇಳಿ ಇದರ ಹಿಂದೆ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ನಿವೃತ್ತ ಜುಡಿಷಿಯಲ್ ನ್ಯಾಯಾಧೀಶರ ಮೂಲಕ ಈ ಒಂದು ತನಿಖೆ ಮಾಡಬೇಕು ಮತ್ತು ಅವನನ್ನು ಅರೆಸ್ಟ್ ಮಾಡಬೇಕು ಹೇಳುವ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ.
ಖಂಡಿತವಾಗಿ ನಾವು ಇದರ ಬಗ್ಗೆ ಗವರ್ನರ್ ಅವರಿಗೆ ಕಂಪ್ಲೇಂಟನ್ನು ಕೊಡ್ತೇವೆ. ಇದರ ಮೇಲೆ ಒಂದು ಪ್ರತ್ಯೇಕವಾದ ಒಂದು ನಿವೃತ್ತ ಇಂಡಿಪೆಂಡೆಂಟ್ ಆದ ಒಂದು ತನಿಖೆಯನ್ನು ಮಾಡಬೇಕು ಹೇಳುವ ಆಗ್ರಹವನ್ನು ಮಾಡ್ತೇವೆ. ಮತ್ತು ಅದರ ಬಗ್ಗೆ ಹ್ಯೂಮನ್ ರೈಟ್ಸ್ ಕಮಿಷನ್ನಿಗೆ ಕಂಪ್ಲೇಂಟನ್ನು ಸಮಸ್ತ ಹಿಂದೂ ಸಂಘಟನೆಗಳು ಸೇರಿ ನಾವು ಕೊಡಲಿಕ್ಕಿದ್ದೇವೆ. ಮೋಹನ್ ಗೌಡ, ಹಿಂದೂ ಜನಜಾಗೃತಿ ಸಮಿತಿ ರಾಜ್ಯ ವಕ್ತಾರ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.